ದಶಕಗಳ ಬಳಿಕ ಒಂದೇ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಮತ್ತೆ ಒಂದಾಗಿ ಬಾಲ್ಯದ ನೆನಪುಗಳನ್ನು ಮೇಲುಕು ಹಾಕಿದ ಅಪರೂಪದ ಕ್ಷಣಕ್ಕೆ ಕಾಗವಾಡ ತಾಲೂಕಿನ ಉಗಾರಬುದ್ರು ಗ್ರಾಮ ಸಾಕ್ಷಿಯಾಯಿತು. ಕಾಗವಾಡ ತಾಲೂಕಿನ ಉಗಾರಬುದ್ರು ಗ್ರಾಮದ ಸರ್ಕಾರಿ ಹಿರಿಯ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ 1927ರಿಂದ 1966ರವರೆಗೆ ವಿದ್ಯಾಭ್ಯಾಸ ಮಾಡಿದ ಹಿರಿಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ 2026 ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು. ಹಿರಿಯ ವಿದ್ಯಾರ್ಥಿಗಳನ್ನು ಟವಲ್ ಹಾಗೂ ಗಾಂಧಿ ಟೋಪಿ ತೊಡಿಸಿ ಸನ್ಮಾನಿಸಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಅದ್ಧೂರಿ ಮೆರವಣಿಗೆ ನಡೆಸಲಾಯಿತು. ಹಲವು ವರ್ಷಗಳ ಬಳಿಕ ಭೇಟಿಯಾದ ಗೆಳೆಯರು ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡು ಭಾವುಕರಾದ್ರು. ಗುರುಗಳನ್ನು ಸ್ಮರಿಸಿ ತಮ್ಮ ಬದುಕಿಗೆ ಶಾಲೆಯ ಕೊಡುಗೆಯನ್ನು ಕೃತಜ್ಞತೆಯಿಂದ ನೆನಪಿಸಿಕೊಂಡ್ರು. ಇಲ್ಲಿ ಆದರೆ ಇವತ್ತು ಮಾಡಿದಂಥ ಕಾರ್ಯ ಅತ್ಯಂತ ಶ್ಲಾಘನೀಯ, ಅದ್ಭುತವಾದಂಥ ಕಾರ್ಯವನ್ನು ಮಾಡಿದ್ದಾರೆ. ಜನಜಾಗೃತಿಯನ್ನು ಮಾಡಿ ನಮ್ಮ ವಿದ್ಯಾರ್ಥಿಗಳು ಯಾವ ಮಟ್ಟದಲ್ಲಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಮಾರ್ಗದರ್ಶನ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡುವಂಥ ಒಂದು ಸನ್ನಿವೇಶವನ್ನು ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ಗೌರ್ಮೆಂಟು ಸಾಕಷ್ಟು ಸಹಾಯ ಮಾಡಿದೆ, ಆದರೆ ವ್ಯವಸ್ಥೆಯ ಅಭಾವದಿಂದ ಯಾವುದೇ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ದಯಮಾಡಿ ಆ ಕಡೆ ಲಕ್ಷ್ಯ ಕೊಡುವಂಥ ಒಂದು ಕಾರ್ಯಕ್ರಮ ಈ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಇವರಿಗೆ ಬಲವನ್ನು ಕೊಟ್ಟು ಇವರನ್ನು ಪ್ರೋತ್ಸಾಹಿಸಿ ಇವರಿಂದ ಹೆಚ್ಚಿನ ಒಂದು ಕಾರ್ಯವನ್ನು ಅಪೇಕ್ಷೆ ಮಾಡ್ತಾ ಇದ್ದೀವಿ. ಸಾರ್ಥಕ ಮಾಡ್ರಿ. ಈ ಒಂದು ಅಂದ್ರೆ ಅಷ್ಟು 60 ವರ್ಷ ಮೆಲ್ಪಟ್ಟವ್ರನ್ನ ಕುಡ್ಸ್ಯಾರ ಅನ್ಬೇಕಾ. ಇದು ಈ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಅದ್ಭುತ ಕಾರ್ಯ ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅದ್ಭುತ ಕಾರ್ಯ ಇದು ಸರ್ಕಾರಿ ಇದ್ರೊಳಗ ಅಥವಾ ಬರೀನ್ ಇದ್ರೊಳಗ್ರಿ ಇದೊಂದು ಮಾದರಿ ಆಗಿತ್ತು. ಫಸ್ಟ್ ಟೈಮ್ ಆಗಿಂದ ಐತ್ರಿ ಇದೊಂದು ಎಲ್ಲರಿಗೂ ಇದೊಂದು ಹೊಸ ಮಾದರಿ ಆಗಿತ್ತು. ಈ ಟೈಪ್ ಎಲ್ಲಿ ಆಗಿತ್ತು ಹೆಚ್ಚಿನ ಆನಂದ ಆಗಿತ್ತು. ಒಮ್ಮಿಂದೊಮ್ಮೆ ನೋಡ್ಸಕ್ಕೆ ನಮಗೊಂದು ಆನಂದ ರೀ, ಅಥವಾ ಒಂದು ಹಳೆ ನೆನಪ, ಅಥವಾ ನಮಗೊಂದು ಮನುಷ್ಯನೊಳಗೆ ಒಂದು ಹಳೆಯದು ಒಂದು ಇದಾಗಿ ಉತ್ಸುಕಾಗಿ ನಮಗೊಂದು ಬಹಳ ಒಂದು ಆನಂದ ಆಗಿತ್ತು. ಈ ಆಯೋಜಕರಿಗೆ ಏನು ಹೇಳಕ್ ಬಯಸ್ತೀರಿ ನೀವು? ಆಯೋಜಕರಿಗೆ ಏನು ನಾವು ಹೃದಯ ತುಂಬ ಅವ್ರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ. ಕಾರ್ಯರೂಪಕ್ಕೆ ಬರಬೇಕು ಅನ್ನೋ ನಮ್ಮ ಅಪೇಕ್ಷೆ. ಅಂದ್ರೆ ಇದೇ ರೀತಿ ಮತ್ತೆ ಮುಂದುವರಿಬೇಕು ಮತ್ತು ಕಾರ್ಯ ಆಗಬೇಕು. ಮುಖ್ಯ ಉದ್ದೇಶ ಬರೀ ಹೋಗಲ್ಲ. ಈ ಒಂದು ಕಾರ್ಯದಿಂದ ಮುಂದೆ ಮತ್ತೆ ಮಾಡೋರಿಗೆ ಒಂದು ಪ್ರೋತ್ಸಾಹ, ಇದರಿಂದ ಪ್ರೋತ್ಸಾಹ ಆಗ್ತೈತಿ. ಮತ್ತು ಇದರಿಂದಾಗಿ ಶಾಲೆನೂ ಅಭಿವೃದ್ಧಿ ಆಗ್ತೈತಿ. ಮುಂದಿನ ಪೀಳಿಗೆಗೆ ಇದೊಂದು ಉದಾಹರಣೆ, ಮಾದರಿಯಾಗಿ ಅವರಿಗೂ ಒಂದು ಇಂಥ ಕಾರ್ಯಕ್ರಮ ಮಾಡಬೇಕಂತ ಒಂದು ಇದು ಉತ್ಸಾಹ. ಈ ಯುವ ಪೀಳಿಗೆಗೆ ಏನು ಹೇಳಕ್ ಬಯಸ್ತೀರಿ? ಯುವ ಪೀಳಿಗೆಗೆ, ಈಗಿನ ಯುವ ಪೀಳಿಗೆ ಈ ಸಾಕಷ್ಟು ಈ ಸಾರ್ವಜನಿಕ ಇದರಿಂದಾಗಿ ತುಂಬ ದಾರಿ ಬಿಡ್ತಾ ಇದ್ದಾರೆ. ಅವರು ಒಂದು ಸರಿಯಾದ ದಾರಿಗೆ ಬರಬೇಕಾದ್ರೆ ಈ ಹಳೆಯ ಪೀಳಿಗೆ ಏನು ಇವರು ಕೂಡಿಸಿದ್ದಾರೆ ಇದರಲ್ಲಿ ಇದೊಂದು ಮಾರ್ಗದರ್ಶನ, ಅಥವಾ ಅವರು ಸಾಧನೆಗಳನ್ನು ನೋಡಿಬಿಟ್ಟು ಈ ಸೋಷಿಯಲ್ ಮೀಡಿಯಾದಿಂದ ತುಂಬ ಅವ್ರದ್ದು ದಾರಿ ತಪ್ತಾ ಇದ್ದಾರೆ. ಅವರಿಗೆ ಸರಿಯಾದ ವಿಷಯಗಳು ಮುಟ್ತಾ ಇಲ್ಲ. ಆ ವಿಷಯಗಳನ್ನು ಮುಟ್ಟಿಸುವಂಥ ಕಾರ್ಯ ಆಗಬೇಕಾಗಿದೆ. ಅಂಥ ಕಾರ್ಯಗಳನ್ನು ಇಂಥ ಸಂಘಟನೆಗಳಿಂದ ಅಥವಾ ಇದರಿಂದ ಮಾಡ್ತಾ ಹೋದರೆ ಇನ್ನೂ ಹೆಚ್ಚಾಗಿ ಅವರಿಗೆ ಇದಾಗ್ತದೆ. ಮೀಡಿಯಾದವರು ಸಾಕಷ್ಟು ಪ್ರೋತ್ಸಾಹ ಕೊಡಬೇಕು ನನ್ನ ಅಪೇಕ್ಷೆ. ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದಂಥ ಸ್ಥಳದಲ್ಲಿ ಹೋಗಿ. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಮೋಹನ್ ಶಾ, ಶಿಕ್ಷಕರ ಸಂಘದ ಅಧ್ಯಕ್ಷ ಕುಮಾರ್ ಗಾಣಿಗೆ ಮಾತನಾಡಿದರು. ಅಂತ ಹೇಳಿ ಅನ್ನಿಸ್ತು. ನಾನು ಸ್ವಲ್ಪ ಈ ಕಡೆ ಬಾಜುಕ್ ಕೂತ್ನಿ. ಯಾಕಂದ್ರೆ ಬೇರೆ ಕಾರ್ಯಕ್ರಮದೊಳಗೆ ಅದೊಂದಿರ್ತೈತೆ, ಕುರ್ಚಿ ಬೇಕು, ಕುರ್ಚಿ ಬಾಜುಕ್ಕೆ ನೀರು ಬೇಕು, ಬಾಜುಕಿನೊಳಗೆ ಮಾಲೆ ಬೇಕು, ಮಾಲೆ ಆದ್ಮೇಲೆ ಚಾಲ್ ಬೇಕು. ಇತರ ಬಂದಾಗ ನಾನು ನನಗೆ ಕೇಳಿದೆ, ಎಲ್ಲರಿಗೂ ಇದು ಮಾಡಿ ಯಾರ್ದು ಏನೇನು ಮಾಡೋ ಅವಶ್ಯಕತೆ ಇಲ್ಲ. ಯಾರಿಗೆ ಶಾಲೆ ಹಾಕೋದು ಅಥವಾ ನಾವು ಶಾಸಕರು, ಮಾಜಿ ಶಾಸಕರು, ಅವ್ರು ಯಾರಿಗೆ ಒಂದು ಹೂ ಪಟ್ಟುಬಿಡಪ್ಪ. ಎಲ್ಲರಿಗೂ ಸತ್ಕಾರ ಮಾಡೋ ಕಾರ್ಯಕ್ರಮ ನಾವು ಯಾಕೆ ಸತ್ಕಾರ ಮಾಡಬೇಕು? ನಾವು ಸತ್ಕಾರ ಮಾಡೋ ಕಾರ್ಯಕ್ರಮ, ನೆನಪಿನ ಕಾರ್ಯಕ್ರಮ.
ನಾವ್ ಹೆಂಗ್ ದೊಡ್ಡವ್ರದು, ಹೆಂಗ್ ಸಣ್ಣವ್ರದ್ದು, ಹೆಂಗ್ ದೊಡ್ಡವ್ರದು, ಏನೇನ್ ನಮ್ಗೆ ಅನುಭವ ಬಂತು, ಏನೇನ್ ಜೀವನದೊಳಗೆ ಒಂದು ಮಾತ್ರ ನನ್ನ ಜೀವನದೊಳಗೆ ಬಂದಂತ ಅನುಭವದ ಮಾತುಗಳನ್ನ ಕೊನೆಯೊಳಗೆ ಎಷ್ಟೇ ಹೇಳ್ತೀನಿ ನಾನು. ನಿಮ್ಮ ಪ್ರಕೃತಿಯನ್ನು ನಡೆಸಬೇಕು, ಎಷ್ಟು ಸಾಧ್ಯದ ಅಷ್ಟು. ಎರಡನೇದು ಆರ್ಥಿಕ ವ್ಯವಸ್ಥಿತ ನಿಯೋಜನೆ ಮಾಡಿ. ನಿಯೋಜನೆ ಹಿಂಗ್ ಮಾಡಿದ್ರೆ ಜೀವನದೊಳಗೆ ಎರಡನೇದವ್ರು ಒಂದು ಕೈ ಒಡ್ಡಿರಬಾರ್ದಂತ ಪರಿಸ್ಥಿತಿ ಅಷ್ಟೇ ಇರಲಿ. ನೀವು ಯಾವಾಗ ಎದ್ದದವ್ರ ಮುಂದೆ ಕೈ ಒಡ್ತೀರಿ ಆವತ್ತು ನೀವು ತಿಳ್ಕೊಳ್ಳಿ ಜೀವನದೊಳಗೆ ಫೇಲ್ ಆಗಿದ್ದೀರಿ. ರೊಕ್ಕ ಹೆಚ್ಚು ಕಡಿಮೆ ಇರಲಿ, ಎಷ್ಟು ನಿಮ್ಮಲ್ಲಿ ಒಂದು 1000 ರೂಪಾಯಿ ಇದ್ರು 1000 ರೂಪಾಯಿದೊಳಗೆ ನಾವು ಒಂದು 50 ರೂಪಾಯಿ 100 ರೂಪಾಯಿ ಅದನ್ನ ಬೇರೆ ಕಡೆ ಇಡ್ರಿ. ಯಾಕಂದ್ರೆ ಈ ವಯಸ್ಸಿನೊಳಗೆ ಯಾವಾಗ ದುಡ್ಡು ಹತ್ತದ ಹೇಳಿ ಬರೋದಿಲ್ಲ, ಅದಕ್ಕೆ ಮಹತ್ವದ ಅದಕ್ಕೂ ಆ ಹೊತ್ತಿನೊಳಗೆ ಇಷ್ಟೆಲ್ಲಾ ಪ್ರವಾಸ ಮುಗಿದ ಮೇಲೆ ಶೇವಣ್ಣನ ಸ್ಟೇಷನ್ ಇಳಿಯುವುದಕ್ಕಿಂತಲೂ ಮೊದಲು ಕೈ ಮುಂದೆ ಒಡ್ಡಿ ಆ ಮುಂದಿನ ಸ್ಟೇಷನ್ ಕರ್ಕಂತ ನೀವು ಇಳಿದ್ರೆ ನಿಮ್ ಇಡೀ ಪ್ರವಾಸ ಇದ್ದದ್ದೇ ಅಯಶಸ್ವಿ ಅಂತ ತಿಳ್ಕೊತಾರೆ. ಮೂರನೇದ್ದು, ಒಬ್ಬ ಬಡವ ಇರ್ಲಿ ಶ್ರೀಮಂತ ಇರ್ಲಿ ಎಲ್ಲರ ಬಿಡಿ ಒಳ್ಳೆಯ ತರದಿಂದ ಅವರು ಸುಖ ದುಃಖದಲ್ಲಿ ಭಾಗಿಯಾಗ್ರಿ. ಅವ್ರು ದೊಡ್ಡವರದಾರ ಅಂತ ಹೇಳಿ ಅವ್ರಿದ್ರೊಳಗೆ ಹೋಗೋದು, ಸಣ್ಣವರ ಅವ ನಿಮ್ಮ ಅಂಗಡಿ ಇದ್ರ ಮನೆ ಬಾಗಿಲಿದ್ರು ಕೂಡ ಅಲ್ಲಿ ಹೋಗೋದಿಲ್ಲ. ಹಿಂಗ್ ಮಾಡ್ಬೇಕು. ಎಲ್ಲರೂ ಕೂಡ ಒಳ್ಳೆಯ ಸಂಬಂಧ, ಎಲ್ಲರ ಸುಖ ದುಃಖದೊಳಗೆ ಭಾಗಿಯಾಗ್ರಿ. ಅಂದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದಂತ ನಾನು ಹೇಳ್ತೀನಿ. ನಮ್ಮ ಪ್ರವಾಸ ಸುಖಕರಾಗಿಬಿಡ್ತದೆ. ಹೋಗುವತ್ತೊಳಗ ನಾವು ಎಷ್ಟು ಏನು ಹೋಗ್ಲಿಕ್ಕೆ ಬರುದಿಲ್ಲ, ಏನು ತಗೊಂಡು ಸಮಯ ಯಾವುದು ಅಂತಂದ್ರೆ ಅದು ನಿಮ್ಮ ಸಮಯ ಅಂತ ಹೇಳ್ತಾರೆ. ನೀವೆಲ್ಲರಿಗೂ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ, ವೃದ್ಧಾಪ್ಯದಲ್ಲಿ ನಮ್ಗೆ ಹೇಳ್ತಾರೆ, ವೃದ್ಧಾಪ್ಯದಲ್ಲಿ 3 ದೋಸ್ತಿ ಇರ್ತಾವ. ನಮಗೆ 3 ದೋಸ್ತರು ಯಾರಪ್ಪ ಅಂತಂದ್ರೆ, ಒಂದು ಮುದಿ ಹೆಂಡತಿ, ಎರಡನೇದ್ದು ನಮ್ಮ ಕೈಯೊಳಗಿರ್ತಕ್ಕಂಥ ಹಣ, ಇನ್ನು ಮೂರನೇದು ಯಾವಪ್ಪ ಅಂತಂದ್ರೆ ನಾವು ಸಾಕಿರ್ತಕ್ಕಂಥ ನಾಯಿ. ಇಷ್ಟು ಬಿಟ್ರೆ ನಮ್ ಜೊತೆ ಯಾವ ಇರೋದಿಲ್ಲ. ಆದ್ರೆ ಮೂರನ್ನೂ ನಾವು ಸರಿಯಾಗಿ ನಡೆಸಿಕೊಂಡ್ರೆ ಒಂದು ನಾಯಿ ಕೂಡ ನಮ್ಗೆ ಸಂತಸ ಜೀವನ ನಡೆಸಲಿಕ್ಕೆ ಅವಕಾಶ ಕೊಡ್ತದೆ. ನಮ್ಮ ಕೈಯೊಳಗಿರ್ತಕ್ಕಂಥ ಹಣ ಕೂಡ ನಮ್ಮ ನೆಮ್ಮದಿಯಿಂದ ಇರಲಿಕ್ಕೆ ಅವಕಾಶ ಕೊಡ್ತದೆ. ಒಂದು ಮಾತನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಕೂಡ, ನಾವು ಗಂಡು ಮಕ್ಕಳು ನಾವು ಹೊರಟು ಹೋದ್ರು ಕೂಡ ಅಜ್ಜಿಯವರು ಒಂದು 10 ವರ್ಷ ಬದುಕಬಹುದು. ಆದ್ರೆ ಮನೆಯೊಳಗಿನ ರೊಟ್ಟಿ ಕೊಟ್ಟಂತ ಕೈ ನಮ್ಗಿಂತ ಮೊದಲು ಹೊರಟು ಹೋದ್ರೆ ನಾವು 10 ವರ್ಷ ಅಲ್ಲ 1 ವರ್ಷ ಕೂಡ ಬದುಕೋದು ಬಹಳ ಕಠಿಣ. ಯಾಕಂತಂದ್ರೆ ನಾವು ಒಂದು ಚರಿಗೆ ನೀರು ಬೇಕಾದ್ರೂ ಆ ತಾಯಿನೇ ಅವಲಂಬಿಸಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ. ಅವಳನ್ನ ಚೆನ್ನಾಗಿ ನಾವು ಇನ್ನು ಮೇಲೆ ನೋಡ್ಕೊಂಡ್ರೆ ನಾವೆಲ್ಲರೂ ಕೂಡ ಒಳ್ಳೆಯವರಾಗಿರ್ತೀವಿ ಅಂತ ಹೇಳ್ತಾ, ನಿಮ್ಗೆಲ್ಲರೂ ಒಳ್ಳೇದಾಗ್ಲಿ, ಖುಷಿ ಆಗ್ಲಿಕ್ಕೆ 3 ಏನಪ್ಪಾ ಅಂತ ನೀವು ಮಾಡತಕ್ಕಂಥ ಕೆಲಸ, ನೀವೆಲ್ಲರೂ ಕೂಡ್ಕೊಂಡು ಈ ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕು. ಈ ಉಗಾರ್ ಬೇಕೆ ಗ್ರಾಮದ ಬಗ್ಗೆ ನಾನು ಯಾಕೆ ಹೆಮ್ಮೆ ಪಡ್ತೀನಪ್ಪ ಅಂತಂದ್ರೆ, ನೀವೆಲ್ಲ ಸರ್ಕಾರಿ ಶಾಲೆಗಳು ಉಳಿಸ್ಬೇಕು. ಮೊನ್ನೆ ತಾನೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಒಂದು ಆದೇಶ ಮಾಡತ್ತಾರೆ. ಮುಂದಿನ 100 ದಿನಗಳಲ್ಲಿ ಆದೇಶ ಆಗ್ತದೆ. ಏನ್ ಆದೇಶಪ್ಪ ಅಂತಂದ್ರೆ, ಸರ್ಕಾರಿ ಶಾಲೆ ಒಳಗೆ ಕಲಿತಂತ ಮಕ್ಕಳಿಗೆ 7.5% ನೌಕರಿ ಒಳಗೆ ಮೀಸಲಾತಿ ಅಂತಕ್ಕಂಥ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತರತಾರೆ. ಅದಕ್ಕಾಗಿ ನಿಮ್ಮ ಮಕ್ಕಳು ಎಲ್ಲರೂ ಕೂಡ ಸರ್ಕಾರಿ ಶಾಲೆಗಳು ಬರಬೇಕು, ಸರ್ಕಾರಿ ಶಾಲೆಯನ್ನು ಉಳಿಸಬೇಕು. ಪಬ್ಲಿಕ್ ಸ್ಕೂಲ್ ಕೂಡ ಆಗಿದೆ ಇದು. ಅದಕ್ಕೆ PUC ತನಕ ಕಾಲೇಜ್ ಕೂಡ ಇದಾಗಿದೆ. ಅದಕ್ಕಾಗಿ ಮತ್ತೊಮ್ಮೆ ತಮ್ಗೆಲ್ಲರೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಖುಷಿ ಇರಾಕ ಬಹಳ ಸಣ್ಣ ಕೆಲಸ ಮಾಡಿ, ಬಹಳ ಟೆನ್ಷನ್ ತಗೋಬೇಡ್ರಿ. ಮೂಗು ತೋರಿಸೋ ಕೆಲಸ ಬಿಟ್ಬಿಡ್ರಿ ಮನೆಯೊಳಗೆ. ನಾ ಹೇಳ್ತೇಳ್ತಲ್ರಿ, ಮೂಗು ತೋರಿಸೋ ಕೆಲಸ ಮಕ್ಳು ಏನೋ ಮಾಡ್ತಿರ್ತಾರೆ, ತಲೆ ಕೆಡಿಸ್ಕೋಬೇಡ್ರಿ. ಇದು ತಲೆ ಕೆಡಿಸ್ಕೊಳ್ತಕ್ಕಂಥ ಟೈಮ್ ಅಲ್ಲ, ಇದು ತಲೆ ಶಾಂತಿ ಇಟ್ಕೊಳ್ತಕ್ಕಂಥ ಟೈಮ್. ನಾವೆಲ್ಲ ಏನ್ ಮಾಡ್ಬೇಕು, ಮೂಗು ತೋರಿಸೋ ಕೆಲಸ ಬಿಟ್ಟು ಬಿಡಬೇಕು. ಇನ್ನೊಂದು, ಗಳಿಸಾಕ್ ಹೋಗ್ಬೇಡ್ರಿ. ಇನ್ನು ಮೇಲೆ ಏನು ಉಳಿಸಿದಿರಲ್ಲ ಅದನ್ನು ಚೆನ್ನಾಗಿ ಬಳಸೋದನ್ನು ಕಲ್ತು. ಚೆನ್ನಾಗಿ ಏನು ಬಳಸೋದು, ಚೆನ್ನಾಗಿ ಏನು ಬಳಸೋದಪ್ಪ ಅಂತಂದ್ರೆ, ಇಂಥ ಸರ್ಕಾರಿ ಶಾಲೆ ಒಳಗೆ ಎಷ್ಟು ಖುಷಿ ಸಿಗ್ತದೆ ನೋಡ್ರಿ. ಒಂದು ಸಲ ಮಾಡಿ ನೋಡ್ರಿ. ನಿಮ್ಮ ಕೈಯೊಳಗೆ ಒಂದು 500 ರೂಪಾಯಿ ಇರ್ತಾವ, ಒಂದು 100 ರೂಪಾಯಿಗೂ ಒಂದು 2 ಡಜನ್ ಪೆನ್ ತಗೊಂಬರ್ರಿ. ಇಲ್ಲಿರ್ತಕ್ಕಂಥ ಹುಡುಗರಿಗೆ ಕೊಟ್ಟು ನೋಡ್ರಿ, ಹುಡುಗರ ಮಕ್ಕಳಿಗೆ ಏನ್ ನಗು ಕಾಣ್ತಿರಲ್ಲ, ಅದು ನಿಮ್ಮ ಮಕ್ಕಳಿಗೆ ಕೋಟಿ ರೂಪಾಯಿ ಗಳಿಸಿಟ್ಟಿರಲ್ಲ, ಆದ್ರೂ ಕೂಡ ಅಲ್ಲಿ ಖುಷಿ ಇರೋದಿಲ್ಲ. ಒಂದು 100 ರೂಪಾಯಿ ಪೆನ್ನು ಈ ಬಡ ಮಕ್ಕಳಿಗೆ ಕೊಟ್ಟು ನೋಡ್ರಿ, ಅಲ್ಲಿ ಸಿಗ್ತಕ್ಕಂಥ ಸಂತಸ ಮತ್ತೆಲ್ಲೂ ಕೂಡ ನಿಮ್ಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಎರಡನೇದು, ನೀವೇನ್ ಮಾಡ್ಬೋದು ಅಂತಂದ್ರೆ, ಬ್ಯಾರೆದವ್ರ ಮನೆ ಮುಂದೆ ಬಿಡ್ರಿ,
ನಿಮ್ಮ ಮನೆ ಮುಂದೆ 4 ಹೂವಿನ ಗಿಡ ಹಚ್ಚ, ಹೂವಿನ ಗಿಡಕ್ಕೆ ನೀರ್ ಹಾಕ್ರಿ, ಹೂವು ಅರಳತಕ್ಕಂಥದ್ದನ್ನ ನೋಡ್ಕೊಂಡ್ಕೊಂಡ್ರಿ, ಖುಷಿ ಸಿಗ್ತದ, ಸಂತಸ ಸಿಗ್ತದ. ಇನ್ನುಳಿದಂತೆ ಮೊದಲಿನ ಅಜ್ಜ ಏನ್ ಮಾಡ್ತಿದ್ರು, ತನ್ನ ಅನ್ನದ ಒಂದು ಪಾಲನ್ನ ಪಕ್ಷಿಗಳಿಗೆ ಕೊಡ್ತಾ ಇದ್ರು. ಒಂದು ಮುಟ್ಟಿಗೆ ಅಕ್ಕಿಯನ್ನ, ಮುಟ್ಟಿಗೆ ಕಾಳನ್ನ ನಿಮ್ ಮನೆ ಮುಂದೆ ಇರ್ತಕ್ಕಂಥ ಪಕ್ಷಿಗಳಿಗೆ ಹಾಕಿ ನೋಡ್ರಿ, ಅದೆಷ್ಟು ಖುಷಿ ಸಿಗ್ತದ. ಅದಕ್ಕಾಗಿ ಸಂತಸ ಅನ್ನೋದು ಹುಡುಕಾಡ್ಕೊಂತ ಹೋದ್ರೆ ಸಿಗೋದಿಲ್ಲ, ನಮ್ಮ ಒಳಗೆ ಇದೆ ಅದು. ಅದನ್ನ ಹುಡುಕ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರನ ಸಲ್ಲಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಧೈರ್ಯದಿಂದಿರಿ, ಸಾವನ್ನ ಪ್ರೀತಿಸಿರಿ. ಕೊನೆಗೆ ನಾನು ಹೇಳ್ತಾ ಇದ್ದೀನಿ, ನಾನು ಸಾಯ್ತೀನಿ ಅನ್ನೋ ಭಯ ಯಾರಿಗೂ ಬೇಡ. ನಾವೆಲ್ಲ ಹುಟ್ಟಿದೇವಿ ಅಂತಂದ್ರೆ ಸಾಯ್ಲಿಕ್ಕೆ ಬಂದೇವ್ರು ನಾವೆಲ್ಲರೂ ಕೂಡ. ಆದ್ರೆ ಹುಟ್ಟು ಸಾವಿನ ಮಧ್ಯೆ ನಾವೇನು ಬಿಟ್ಟು ಹೋಗ್ತೀವಲ್ಲ, ಏನು ಕಟ್ಟಿಟ್ಟು ಹೋಗ್ತೀವಲ್ಲ, ಮಕ್ಕಳಿಗೆಲ್ಲ ಸಮಾಜಕ್ಕಾಗಿ ನಾವೇನು ಬಿಟ್ಟು ಹೋಗ್ತೀವಲ್ಲ, ಅದು ಮಾತ್ರ ನೆನಪು ಉಳಿತದ. ನಿಮ್ಮ ಸ್ನೇಹ ಭೋಜನ, ಸಸಿ ವಿತರಣೆ ಹಾಗೂ ಹಳೆಯ ದಿನಗಳ ವಿಡಿಯೋ ಪ್ರದರ್ಶನ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿತ್ತು. ಗ್ರಾಮದ ಗಣ್ಯರು ಹಾಗೂ ಯುವ ಪೀಳಿಗೆಯವರು ಸಹ ಈ ಅಪೂರ್ವ ಸಮ್ಮೇಳನಕ್ಕೆ ಸಾಕ್ಷಿಯಾಗಿ ಹಿರಿಯರ ಸ್ನೇಹ ಭಾವವನ್ನು ಮೆಚ್ಚಿದ್ರು. ಇಂಥ ಕಾರ್ಯಕ್ರಮಗಳು ಸಮಾಜದಲ್ಲಿ ಒಗ್ಗೂಟ, ಸಂಸ್ಕಾರ ಮತ್ತು ಮೌಲ್ಯಗಳನ್ನು ಉಳಿಸುವುದರಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂಬ ಅಭಿಪ್ರಾಯ ವ್ಯಕ್ತವಾಯಿತು. ಶೀತಲ್ ಕುಂಬಾರ್, ಸಚಿನ್ ಕಾಂಬ್ಳೆ, ಪುರಂದರ್ ತಳವಾರ್, ಅಶೋಕ್ ಕೋರೆ, ಶೇಖರ್ ಕಾಟ್ಗಾರ್, ಭಗವಂತ್ ತಳವಾರ್, ಬುಡ್ಡು ಜಮಖಾನೆ, ಬಂಡು ತಮ್ಮದಡ್ಡಿ, ದಿಲೀಪ್ ಕುಸ್ನಾಳೆ, ಪ್ರಕಾಶ್ ಹನಗಂಡಿ ಸೇರಿದಂತೆ ಗೆಳೆಯರ ಬಳಗದ ಸದಸ್ಯರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಸಂಜೀವ್ ಬ್ಯಾಕುಡೆ, ವಾಯ್ಸ್ ಆಫ್ ಎನುಗ್ರಾಮ್, ರಾಯಬಾಗ್.